ವಿದ್ಯಾರ್ಥಿಗಳೇ, ಈ ಒಂದು ತರಗತಿಗೆ ನಿಮಗೆಲ್ಲರಿಗೂ ಸಹ ಸ್ವಾಗತ. ಭದ್ರಾ ಪ್ರೌಢಶಾಲೆ ಭದ್ರಾವತಿ, ವಿಷಯ ಸಮಾಜ ವಿಜ್ಞಾನ, ವಿಭಾಗ ರಾಜ್ಯಶಾಸ್ತ್ರ, ಅಧ್ಯಾಯ 2 ಭಾರತದ ವಿದೇಶಾಂಗ ನೀತಿ. ಈ ಅಧ್ಯಾಯದಲ್ಲಿ ಬರುವಂತಹ ಕಲಿಕಾಂಶಗಳು ಯಾವುವು ಎಂದರೆ, ಭಾರತದ ವಿದೇಶಾಂಗ ನೀತಿಯ ಸ್ವರೂಪ, ಪಂಚಶೀಲ ತತ್ವಗಳು, ಅಲಿಪ್ತ ನೀತಿ, ನಿಶಸ್ತ್ರೀಕರಣ, ವರ್ಣಭೇದ ನೀತಿಗೆ ವಿರೋಧ, ವಸಾಹತು ಶಾಹಿತ್ವ. ಈ ಕಲಿಕಾಂಶಗಳನ್ನು ಈ ಅಧ್ಯಾಯದಲ್ಲಿ ಅಭ್ಯಾಸ ಮಾಡೋಣ. ಮಕ್ಕಳೇ, ನಿಮಗೆಲ್ಲರಿಗೂ ಸಹ ಗೊತ್ತಿರುವಂತಹ ವಿಷಯ, ವಿಶ್ವದ ವಿವಿಧ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ರಂಗದಲ್ಲಿ ಹೇಗೆ ವರ್ತಿಸುತ್ತವೆ, ಯಾವ ರೀತಿಯ ಒಂದು ಸಂಬಂಧವನ್ನು ಇಟ್ಟುಕೊಳ್ಳುತ್ತವೆ ಎಂಬುದನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ಇತರರೊಡನೆ ಸಂಬಂಧವನ್ನು ಇಟ್ಟುಕೊಳ್ಳದೆ ಸಮಾಜದಲ್ಲಿ ಏಕಾಂಗಿಯಾಗಿರುವುದು ಸಾಧ್ಯವಿಲ್ಲವೋ, ಹಾಗೆಯೇ ಪ್ರತಿಯೊಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಂದಿಗೆ ಸಂಬಂಧ ಸಂಬಂಧವನ್ನು ಇಟ್ಟುಕೊಳ್ಳದೇ ಇರುವುದು ಸಾಧ್ಯವಿಲ್ಲ. ಹಾಗಾಗಿ ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳನ್ನೇ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನು ವಿದೇಶಾಂಗ ನೀತಿ ಎಂದು ಕರೆಯುತ್ತಾರೆ. ನೋಡಿ, ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನು ವಿದೇಶಾಂಗ ನೀತಿ ಎಂದು ಕರೆಯಲಾಗಿದೆ. ನಮ್ಮ ದೇಶದ ಪ್ರಧಾನಮಂತ್ರಿಯವರು ಅಮೇರಿಕ ದೇಶ, ರಷ್ಯಾ ದೇಶ, ಎಲ್ಲ ದೇಶಗಳ ಜೊತೆಗೆ ಸಂಬಂಧ ಅನ್ನೋದನ್ನು ಇಟ್ಟುಕೊಳ್ಳಬೇಕು. ವ್ಯವಹರಿಸುವಾಗ ನಾವು ಬೇರೆ ರಾಷ್ಟ್ರಗಳ ಜೊತೆಗೆ ಅನುಸರಿಸುವಂತಹ ಒಂದು ನೀತಿಯನ್ನು ವಿದೇಶಾಂಗ ನೀತಿ ಅಂತೇಳ್ಬಿಟ್ಟು ಕರಿತೀವಿ. ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದ ವಿದೇಶಾಂಗ ನೀತಿ ಅನುಸರಿಸುತ್ತೆ. ವಿದೇಶಾಂಗ ನೀತಿ ತೀರಾ ಅವಶ್ಯಕ. ವಿಶ್ವದಲ್ಲಿ ಸುಮಾರು 200 ರಾಷ್ಟ್ರಗಳು ಇದ್ದು, ಕೆಲವು ರಾಷ್ಟ್ರಗಳು ವಿದೇಶಾಂಗ ನೀತಿಯನ್ನು ಅನುಸರಿಸುತ್ತವೆ. ಕೆಲವು ರಾಷ್ಟ್ರಗಳು ಬಲಿಷ್ಠವಾಗಿದ್ದರೆ, ಕೆಲವು ರಾಷ್ಟ್ರಗಳು ದುರ್ಬಲವಾಗಿದೆ. ಅದರಲ್ಲಿ ಒಂದಲ್ಲ ಒಂದು ರೀತಿಯ ವಿದೇಶಾಂಗ ನೀತಿಯನ್ನು ಅನುಸರಿಸುತ್ತವೆ. ಆದ್ದರಿಂದಲೇ ವಿದ್ವಾಂಸರು ಏನಪ್ಪ ಹೇಳ್ತಾರೆ ಅಂದರೆ, ಪ್ರಪಂಚದಲ್ಲಿ ಸಾರ್ವಭೌಮಾಧಿಕಾರವುಳ್ಳ ರಾಷ್ಟ್ರಗಳು ಇರುವವರೆಗೂ ಒಂದಲ್ಲ ಒಂದು ಬಗೆಯ ವಿದೇಶಾಂಗ ನೀತಿ ಇದ್ದೇ ಇರುತ್ತದೆ. ಒಂದು ರಾಷ್ಟ್ರ ಯಾವುದೇ ಬಗೆಯಲ್ಲಿ ಆಂತರಿಕವಾಗಿ ಆಗಲಿ ಬಾಹ್ಯವಾಗಿ ಆಗಲಿ ಸ್ವತಂತ್ರವಾಗಿರುವುದನ್ನು ಸಾರ್ವಭೌಮ ಅಥವಾ ಪರಮಾಧಿಕಾರವುಳ್ಳ ರಾಷ್ಟ್ರ ಅಂತೇಳ್ಬಿಟ್ಟು ನಾವು ಕರಿತೀವಿ. ಭಾರತವೂ ಸಹ ಸ್ವತಂತ್ರ ನಂತರ ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಹೊಂದಿದೆ. ಭಾರತವು ಹೆಚ್ಚು ಜನಸಂಖ್ಯೆಯನ್ನು, ಅಪಾರ ಪ್ರಾಕೃತಿಕ ಸಂಪತ್ತನ್ನು, ಪರಿಣಿತ ಬೌದ್ಧಿಕ ಮತ್ತು ಔದ್ಯೋಗಿಕ ಸಮರ್ಥ ಬಲಿಷ್ಠ ಸೈನಿಕ ಬಲವನ್ನು ಇವೆಲ್ಲದನ್ನೂ ಸಹ ಒಳಗೊಂಡಿದೆ. ಪ್ರಭಾವಶಾಲಿ ರಾಷ್ಟ್ರವಾಗಿ ವಿಶ್ವ ಮಾನ್ಯತೆಯನ್ನು ಪಡೆದಿದೆ. ತನ್ನದೇ ಆದ ನಿರ್ದಿಷ್ಟ ಹಾಗೂ ಉತ್ತಮ ವಿದೇಶಾಂಗ ನೀತಿಯನ್ನು ಅನುಸರಿಸುತ್ತಿದ್ದು, ಅವುಗಳಲ್ಲಿ ನಮ್ಮ ಭಾರತವು ಒಂದಾಗಿದೆ. ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳು. ಭಾರತವು 1947ರಲ್ಲಿ ಸ್ವತಂತ್ರವನ್ನು ಪಡೆದು ಸಾರ್ವಭೌಮ ರಾಷ್ಟ್ರವಾಯಿತು. ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಹೊಂದಿತು. ತನ್ನ ಮೂಲಕ ಜಗತ್ತಿನ ಎಲ್ಲ ರಾಷ್ಟ್ರಗಳ ಜೊತೆಗೆ ಸಂಬಂಧವನ್ನು ಬಯಸಿತು. ಭಾರತದಲ್ಲಿಯೂ ಸಹ ವಿದೇಶಾಂಗ ನೀತಿ ಇದೆ. ಈ ವಿದೇಶಾಂಗ ನೀತಿಯು ಪ್ರಮುಖ ಉದ್ದೇಶಗಳನ್ನು ಒಳಗೊಂಡಿದೆ. ಒಂದನೆಯದು ರಾಷ್ಟ್ರದ ಭದ್ರತೆ.
ರಾಷ್ಟ್ರದ ಆರ್ಥಿಕ ಸಂವರ್ಧನೆ. ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶದಲ್ಲಿ ಬಿತ್ತರಿಸುವುದು. ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನು ನಿರ್ಮಿಸುವುದು, ನಿರ್ಬಂಧಿಸುವುದು ಅಥವಾ ಹತ್ತಿಕ್ಕುವುದು. ವಿಶ್ವಶಾಂತಿ ಹಾಗೂ ಸಹಬಾಳ್ವೆಯನ್ನು ಸಾಧಿಸುವುದು. ಹಾಗಾದರೆ ಮಕ್ಕಳೇ, ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳು ಯಾವುವು ಅಂದರೆ, ಒಂದನೇದು ನಮ್ಮ ರಾಷ್ಟ್ರದ ಭದ್ರತೆಗೋಸ್ಕರ, ನಮ್ಮ ಒಂದು ಆರ್ಥಿಕ ಸಂವರ್ಧನೆ, ಆರ್ಥಿಕತೆಯನ್ನು ಹೆಚ್ಚಿನದಾಗಿ ಬಲಪಡಿಸುವುದಕ್ಕೋಸ್ಕರ, ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶಗಳಲ್ಲಿ ಬಿತ್ತರಿಸುವುದು, ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನು ನಾವೇನು ಮಾಡಬೇಕು, ಕಡಿಮೆ ಮಾಡುವುದು ಅಥವಾ ನಿರ್ಬಂಧಿಸುವುದು ಅಥವಾ ಹತ್ತಿಕ್ಕುವುದು. ವಿಶ್ವದಲ್ಲಿ ಶಾಂತಿ ಹಾಗೂ ಸಹಬಾಳ್ವೆಯನ್ನು ಸಾಧಿಸುವುದು ನಮ್ಮ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳು ಆಗಿವೆ. ನೋಡಿ, ಇವ್ರು ಯಾರು ಕಾಣಿಸ್ತಾ ಇದ್ದಾರಾ? ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. 1946 ಸೆಪ್ಟೆಂಬರ್ 7ರಂದು ಜವಾಹರ್ಲಾಲ್ ನೆಹರು ಅವರು ನೀಡಿದ ರೇಡಿಯೋ ಭಾಷಣದಲ್ಲಿ ವಿದೇಶಾಂಗ ನೀತಿಯ ರೂಪುರೇಷೆಗಳ ಬಗ್ಗೆ ಅರಿವು ಮೂಡಿಸಿದರು. ಹಾಗಾದರೆ ಮಕ್ಕಳೇ, ವಿದೇಶಾಂಗ ನೀತಿಯ ರೂಪುರೇಷೆಗಳ ಬಗ್ಗೆ ಅರಿವು ಮೂಡಿಸಿದವರು ಯಾರು? ಜವಾಹರ್ಲಾಲ್ ನೆಹರು. ಎಷ್ಟರಲ್ಲಿ? 1946 ಸೆಪ್ಟೆಂಬರ್ 7ರಂದು ಜವಾಹರ್ಲಾಲ್ ನೆಹರು ಅವರು ರೇಡಿಯೋದಲ್ಲಿ ಭಾಷಣವನ್ನು ಮಾಡಿದರು. ವಿದೇಶಾಂಗ ನೀತಿಯ ಒಂದು ರೂಪುರೇಷೆಗಳ ಬಗ್ಗೆ ಅರಿವನ್ನು ಮೂಡಿಸಿದರು. ಅವರ ಈ ಭಾಷಣವು ಅಮೇರಿಕಾ, ರಷ್ಯಾ, ಚೀನಾ ಎಲ್ಲ ರಾಷ್ಟ್ರಗಳ ಜೊತೆಗೆ ಒಂದು ಭಾರತವು ರೂಪಿಸಿಕೊಳ್ಳುವ ಒಂದು ಸಂಬಂಧಗಳ ಬಗ್ಗೆ ಸೂಚನೆಗಳನ್ನು ನೀಡಿತು. ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿಯಾದ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಹುದ್ದೆಯ ಜೊತೆಗೆ ವಿದೇಶಾಂಗ ಖಾತೆಯ ಒಂದು ಸದಸ್ಯರೂ ಆಗಿದ್ದರು. ಖಾತೆಯನ್ನೂ ಸಹ ಹೊಂದಿ ಸಮರ್ಥವಾಗಿ ನಿಭಾಯಿಸಿದರು. ಈ ಕಾರಣಗಳಿಂದಾಗಿ ಭಾರತದ ವಿದೇಶಾಂಗ ನೀತಿಯನ್ನು ಹೊಂದಿ ಸಮರ್ಥವಾಗಿ ನಿಭಾಯಿಸಿದರು. ಈ ಕಾರಣದಿಂದ ನೆಹರು ಅವರು ವಿದೇಶಾಂಗ ನೀತಿ ಎಂದು ವರ್ಣಿಸಿದ್ದಾರೆ. ಭಾರತದ ವಿದೇಶಾಂಗ ನೀತಿಯನ್ನು ನೆಹರೂರವರ ವಿದೇಶಾಂಗ ನೀತಿ ಎಂದು ವರ್ಣಿಸಿದ್ದಾರೆ. ಭಾರತೀಯ ವಿದೇಶಾಂಗ ನೀತಿ ಹಲವಾರು ಅಂಶಗಳ ಒಂದು ಪ್ರಭಾವದಿಂದ ರೂಪಿತಗೊಂಡಂತಹದು. ಒಂದನೇದು ಯಾವುದು ಅಂದರೆ, ವಿದೇಶಾಂಗ ನೀತಿಯಲ್ಲಿ ಅಡಕವಾದ ಅಂಶಗಳು ಯಾವುವು ಎಂದರೆ, ರಾಷ್ಟ್ರೀಯ ಹಿತಾಸಕ್ತಿಗಳು, ಭೌಗೋಳಿಕ ಅಂಶಗಳು, ರಾಜಕೀಯ ಪರಿಸ್ಥಿತಿ, ಆರ್ಥಿಕ ವ್ಯವಸ್ಥೆ. ಈ ಎಲ್ಲ ಒಂದು ಜನಾಭಿಪ್ರಾಯ, ಇದರ ಜೊತೆಗೆ ಇನ್ನೊಂದು ಜನಾಭಿಪ್ರಾಯ, ಅಂತಾರಾಷ್ಟ್ರೀಯ ಪರಿಸರ, ಎಲ್ಲ ಅಂಶಗಳು ನಮ್ಮ ರಾಷ್ಟ್ರದ ವಿದೇಶಾಂಗ ನೀತಿಯ ಒಂದು ನಿರೂಪಣೆಯಲ್ಲಿ ಅಡಕವಾದ ಸಂಗತಿಗಳು ಆಗಿವೆ. ಹಾಗಾದರೆ ಮುಂದಿನ ಕಲಿಕಾಂಶ ನೋಡುವುದಕ್ಕಿಂತ ಮೊದಲು ಮಕ್ಕಳೇ, ರಾಷ್ಟ್ರೀಯ ಹಿತಾಸಕ್ತಿ, ಭೌಗೋಳಿಕ ಅಂಶಗಳು, ರಾಜಕೀಯ ಪರಿಸ್ಥಿತಿ, ವಿದೇಶಾಂಗ ನೀತಿಯಲ್ಲಿ ಅಡಕವಾಗಿರುವಂತಹ ಅಂಶಗಳು. ಮುಂದಿನ ಒಂದು ಭಾಗ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು. ಮೂಲಭೂತ ಅಂಶಗಳಲ್ಲಿ ಪಂಚಶೀಲ ತತ್ವಗಳು. ವಿಶ್ವದ ರಾಷ್ಟ್ರಗಳು ವಿಭಿನ್ನ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ವ್ಯವಸ್ಥೆಗಳನ್ನು ಹೊಂದಿದ್ದರೂ ಸಹ ಪರಸ್ಪರ ಸಹಕಾರ, ಸಹಬಾಳ್ವೆಯನ್ನು ಅಳವಡಿಸಿಕೊಂಡಿದೆ. ಇದೇ ಆಧಾರದ ಮೇಲೆ 1954 ಜೂನ್ ತಿಂಗಳಲ್ಲಿ ವಿಶ್ವಶಾಂತಿಯನ್ನು ಸಾರುವುದರ ಜೊತೆಗೆ ಚೀನಾ ಮತ್ತು ಭಾರತ 5 ತತ್ವಗಳನ್ನು ಅಳವಡಿಸಿಕೊಂಡಿದೆ. ಅಂದರೆ 1954 ಜೂನ್ ತಿಂಗಳಲ್ಲಿ ವಿಶ್ವಶಾಂತಿಯ ಒಂದು ದೃಷ್ಟಿಯಿಂದ ಚೀನಾ ಮತ್ತು ಭಾರತ ಅಂದಿನ
ಚೀನಾದ ಪ್ರಧಾನಮಂತ್ರಿ ಚೌ ಎನ್ ಲೈ ಮತ್ತು ಭಾರತದ ಪ್ರಧಾನಮಂತ್ರಿ ಯಾರ್ಯಾರು? ಜವಾಹರ್ಲಾಲ್ ನೆಹರು. ಚೀನಾ ಮತ್ತು ಭಾರತದ ಜೊತೆ ಒಂದು ಸಂಬಂಧ ಅನ್ನೋದು ಬೆಳೀತು. ಪರಸ್ಪರ ಸಂಬಂಧ ವೃದ್ಧಿಗಾಗಿ 5 ತತ್ವಗಳನ್ನು ಅಳವಡಿಸ್ಕೊಂಡ್ರು. ಅವುಗಳೇ ಪಂಚಶೀಲ ತತ್ವಗಳು. ಆ ಪಂಚಶೀಲ ತತ್ವಗಳಲ್ಲಿ ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಹಾಗೂ ಸಾರ್ವಭೌಮತೆಗೆ ಗೌರವವನ್ನು ಕೊಡುವುದು. ಅಂದರೆ ಪರಸ್ಪರ ರಾಷ್ಟ್ರಗಳು ಪ್ರಾದೇಶಿಕವಾಗಿ ಗೌರವ ಕೊಡಬೇಕು. ಆ ಒಂದು ರಾಷ್ಟ್ರಗಳ ಒಂದು ಸಾರ್ವಭೌಮತೆಗೂ ಸಹ ಗೌರವ ಕೊಡಬೇಕು. ಪರಸ್ಪರ ಆಕ್ರಮಣ ಮಾಡದಿರುವುದು. ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದಿರುವುದು. ನೋಡಿ, 2ನೇ ಪಾಯಿಂಟು, ಇಬ್ಬರೂ ಸಹ ಆಕ್ರಮಣ ಮಾಡುವ ಹಾಗೆ ಇಲ್ಲ. ಭಾರತ ಮತ್ತು ಚೀನಾ. ಚೀನಾ ಭಾರತದ ಒಂದು ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ಭಾರತ ಚೀನಾದ ಒಂದು ರಾಷ್ಟ್ರದ ಒಂದು ಆಂತರಿಕ ವ್ಯವಹಾರದಲ್ಲಿ, ರಾಜಕೀಯವಾಗಿ ಆಡಳಿತದಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡುವ ಹಾಗಿಲ್ಲ. 4ನೆಯ ಪಂಚಶೀಲ ತತ್ವ ಪರಸ್ಪರ ಸಹಕಾರ ಮತ್ತು ಸಮಾನತೆ. ಶಾಂತಿಯುತ ಸಹಬಾಳ್ವೆ ಇವು ನಮ್ಮ ದೇಶದ ವಿದೇಶಾಂಗ ನೀತಿಯ ತಳಹದಿ ಅಂತೇಳ್ಬಿಟ್ಟು ನಾವು ಹೇಳಬಹುದು. ಮತ್ತೊಮ್ಮೆ ನೋಡಿ ಮಕ್ಕಳೇ, ಪಂಚಶೀಲ ತತ್ವಗಳು ಯಾವುವು ಅಂದರೆ ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಹಾಗೂ ಸಾರ್ವಭೌಮತೆಗೆ ಗೌರವ, ಪರಸ್ಪರ ಆಕ್ರಮಣ ಮಾಡದಿರುವುದು, ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದಿರುವುದು, ಪರಸ್ಪರ ಸಹಕಾರ ಮತ್ತು ಸಮಾನತೆ, ಶಾಂತಿಯುತ ಸಹಬಾಳ್ವೆ ಇವು ನಮ್ಮ ದೇಶದ ವಿದೇಶಾಂಗ ನೀತಿಯ ತಳಹದಿ ಅಂತೇಳ್ಬಿಟ್ಟು ನಾವು ಹೇಳ್ಬೋದು. 1954 ಜೂನ್ ತಿಂಗಳಲ್ಲಿ ಭಾರತದ ಪ್ರಧಾನಿ ನೆಹರು ಮತ್ತು ಚೀನಾದ ಪ್ರಧಾನಿ ಚೌ ಎನ್ ಲೈ ಈ ತತ್ವಗಳಿಗೆ ಸಹಿಯನ್ನು ಹಾಕಿದ್ರು. 2 ರಾಷ್ಟ್ರಗಳು. ಯಾವ್ಯಾವ 2 ರಾಷ್ಟ್ರಗಳು? ಭಾರತ ಮತ್ತು ಚೀನಾ. ಮುಂದಿನ ಕಲಿಕಾಂಶ ಅಲಿಪ್ತ ನೀತಿ. 2ನೇ ಮಹಾಯುದ್ಧದ ನಂತರ ಅಮೆರಿಕ ಮತ್ತು ರಷ್ಯಾಗಳ ನಡುವೆ ಶೀತಲ ಸಮರ ನಡೆಯಿತು. ಭಾರತ ಅಮೆರಿಕ ಮತ್ತು ರಷ್ಯಾ ಬಣಕ್ಕೆ ಸೇರದೆ ಭಾರತ ಅಲಿಪ್ತ ನೀತಿಯನ್ನು ಅನುಸರಿಸಿ ತಟಸ್ಥವಾಗಿತ್ತು. ಇದನ್ನೇ ಅಲಿಪ್ತ ನೀತಿ ಅಂತೇಳ್ಬಿಟ್ಟು ನಾವು ಕರಿತೀವಿ. 2ನೇ ಮಹಾಯುದ್ಧ ಪ್ರಪಂಚದಲ್ಲಿ ಆದ ಬಳಿಕ ವಿಶ್ವ ಸಂಸ್ಥೆ ಸ್ಥಾಪನೆಯಾಗುತ್ತೆ. ವಿಶ್ವದಲ್ಲಿ 2 ಬಣಗಳು ಸ್ಥಾಪನೆಯಾಗುತ್ತೆ. ಒಂದು ಬಣ ಅಮೆರಿಕ ಸಂಯುಕ್ತ ಸಂಸ್ಥಾನ, ಇನ್ನೊಂದು ರಷ್ಯಾ ಹಿರಿತನದ ಕಮ್ಯುನಿಸ್ಟ್ ರಾಷ್ಟ್ರಗಳು. ಅಮೆರಿಕ ಪ್ರಜಾಪ್ರಭುತ್ವ ರಾಷ್ಟ್ರಗಳು, ಸೋವಿಯತ್ ರಷ್ಯಾ ಹಿರಿತನದ ಕಮ್ಯುನಿಸ್ಟ್ ರಾಜ್ಯಗಳು ಎಂಬುದಾಗಿ ಜಗತ್ತಿನ ಧ್ರುವೀಕರಣ ಅಂತೇಳ್ಬಿಟ್ಟು ನಾವು ನೋಡ್ತೀವಿ. 2 ಬಣಗಳ ನಡುವೆ ಶೀತಲ ಸಮರ ಅನ್ನೋದು ಪ್ರಾರಂಭ ಆಗುತ್ತೆ. ಆ ದಿನಗಳಲ್ಲಿ ಅಮೆರಿಕ ಮತ್ತು ರಷ್ಯಾ 2 ಬಣಗಳ ನಡುವೆ ಯಾವ ಬಣಕ್ಕೂ ಸೇರದೆ ತಟಸ್ಥವಾಗುತ್ತೆ. ನಂತರ ಭಾರತ ಅನ್ನೋದು 2ರಲ್ಲಿ ಯಾವ ಶಕ್ತಿಯ ಬಣಕ್ಕೂ ಸೇರದೆ ಅಲಿಪ್ತ ನೀತಿಯನ್ನು ಅನುಸರಿಸಿ ತಟಸ್ಥವಾದರೂ ನಂತರ ಈ ಅಮೆರಿಕದ ಜೊತೆ ಕೆಲವು ದಿನಗಳ ನಂತರ ವಿಶ್ವಾಸವನ್ನು ಗಳಿಸುತ್ತೆ. ಅಮೆರಿಕದಿಂದ ಆರ್ಥಿಕ ನೆರವನ್ನು, ಸೋವಿಯತ್ ರಷ್ಯಾದಿಂದ ಭದ್ರತಾ ನೆರವನ್ನು ಸಹ ಪಡೆಯುವಲ್ಲಿ ಯಶಸ್ವಿಯಾಗುತ್ತೆ. ವಿಶ್ವದ ಪ್ರತಿಯೊಂದು ವಿದ್ಯಮಾನವನ್ನು ಅದರ ಗುಣ ದೋಷಗಳ ಆಧಾರದ ಮೇಲೆ ಸ್ವಾಗತಿಸುವ ಅಥವಾ ವಿರೋಧಿಸುವಂತಹ ಸ್ವತಂತ್ರ ಕಾರ್ಯಶೈಲಿಯನ್ನು ಭಾರತ ರೂಪಿಸಿತು. ಇಂತಹ ಅಲಿಪ್ತ ನೀತಿಯನ್ನು ರೂಪಿಸಿ ವಿದೇಶಾಂಗ ನೀತಿಯಲ್ಲಿ ಅನುಸರಿಸಿದ ಕೀರ್ತಿ ಭಾರತಕ್ಕೆ ಸಲ್ಲುತ್ತದೆ. ನೆಹರು ನಂತರದಲ್ಲಿ
ಲಾಲ್ ಬಹದ್ದೂರ್ ಶಾಸ್ತ್ರಿ. ನೋಡಿ, ನೆಹರು ಅವರು ಸಂಪೂರ್ಣವಾಗಿ ಈ ಒಂದು ವಿದೇಶಾಂಗ ನೀತಿಯ ಒಂದು ಜವಾಬ್ದಾರಿಯನ್ನು ಅವರು ವಹಿಸ್ತಾರೆ. ಅಲಿಪ್ತ ನೀತಿಯನ್ನು ರೂಪಿಸಿ ವಿದೇಶಾಂಗ ನೀತಿಯಲ್ಲಿ ಅನುಸರಿಸಿದಂತಹ ಒಂದು ಕೀರ್ತಿ ಭಾರತಕ್ಕೆ ಬರುತ್ತದೆ. ಅಲಿಪ್ತ ನೀತಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಇಂದಿರಾ ಗಾಂಧಿ ಇವರಿಬ್ಬರೂ ಸಹ ಸ್ವತಂತ್ರವಾಗಿ ಕಾರ್ಯವನ್ನು ಸಹ ನಿರ್ವಹಿಸಿದ್ರೂ ಸಹ ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಇಂದಿರಾ ಗಾಂಧಿಯವರು ಸವಾಲಿಗೆ ಸವಾಲಿನ ವಿದೇಶಾಂಗ ನೀತಿಯನ್ನು ಅನುಸರಿಸ್ತಾರೆ. 1965ರಲ್ಲಿ ಮತ್ತು 1971ರಲ್ಲಿ ಪಾಕಿಸ್ತಾನದ ಜೊತೆ ಭಾರತ ಮತ್ತು ಪಾಕಿಸ್ತಾನ ಜೊತೆ ಯುದ್ಧಗಳು ನಡೆಯುತ್ತೆ. ಆಗ ಈ ನೀತಿಯನ್ನು ಅಳವಡಿಸಿಕೊಳ್ತಾರೆ. ಯಾರು? ಇಂದಿರಾ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ. ನಂತರ ಬಂದಂತಹ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿಯವರು ನಮ್ಮ ದೇಶದ ನೀತಿಯನ್ನು ಸುಧಾರಿಸಿ ಪಾಕಿಸ್ತಾನದ ಜೊತೆ ಅವರು ಒಂದು ಉತ್ತಮವಾದಂತಹ ಮೈತ್ರಿ ಬಾಂಧವ್ಯಕ್ಕೆ ಪ್ರಯತ್ನ ಅನ್ನೋದನ್ನು ಮಾಡಿದರು. ಅಟಲ್ ಬಿಹಾರಿ ವಾಜಪೇಯಿಯವರು ನಮ್ಮ ದೇಶದ ಪ್ರಧಾನಿಗಳಾದಂತಹ ಸಂದರ್ಭದಲ್ಲಿ ನಮ್ಮ ದೇಶದ ವಿದೇಶಾಂಗ ನೀತಿಯನ್ನು ಸುಧಾರಿಸಿ ಪಾಕಿಸ್ತಾನದ ಜೊತೆ ಮೈತ್ರಿ ಒಪ್ಪಂದಕ್ಕೆ ಪ್ರಯತ್ನವನ್ನು ಮಾಡಿದರು. ಹಾಗಾದರೆ ಮಕ್ಕಳೇ, ಇವ್ರು ಯಾರು ಹೇಳ್ತೀರಾ? ಅಟಲ್ ಬಿಹಾರಿ ವಾಜಪೇಯಿ. ನಂತರ ಬರುವಂತಹ ಒಂದು ಕಲಿಕಾಂಶ ವಸಾಹತುಶಾಹಿತ್ವಕ್ಕೆ ವಿರೋಧ. ಭಾರತದ ವಿದೇಶಾಂಗ ನೀತಿಯಲ್ಲಿ ವಸಾಹತುಶಾಹಿತ್ವವನ್ನು ವಿರೋಧಿಸಬೇಕು ಅಂತೇಳ್ಬಿಟ್ಟು ಹೇಳಿದರು. ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ರಾಷ್ಟ್ರವನ್ನು, ಆ ದೇಶದ ಒಂದು ಸಾರ್ವಭೌಮತ್ವವನ್ನು ಹತ್ತಿಕ್ಕಿ ಸ್ವಾರ್ಥಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳುವುದಕ್ಕೆ ವಸಾಹತುಶಾಹಿತ್ವ ಎಂದು ಕರೆಯುತ್ತಾರೆ. ವಸಾಹತುಶಾಹಿತ್ವಕ್ಕೆ ವಿರೋಧವನ್ನು ಮಾಡಿದರು. ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ದೇಶದ ಸಾರ್ವಭೌಮತ್ವವನ್ನು ಹತ್ತಿಕ್ಕಿ ತಮ್ಮ ಸ್ವಾರ್ಥಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳುವುದಕ್ಕೆ ವಸಾಹತುಶಾಹಿತ್ವ ಎಂದು ಕರೆಯುತ್ತಾರೆ. ಅರ್ಥ ಆಯ್ತಾ ಮಕ್ಕಳೇ? ವಸಾಹತುಶಾಹಿತ್ವ ಎಂದರೆ ಏನು? ವಸಾಹತುಶಾಹಿತ್ವವನ್ನು ವಿರೋಧಿಸಿ ಸ್ವತಂತ್ರ ಗಳಿಸಿಕೊಂಡ ಭಾರತ ಅಂದರೆ ನಾವು ಯಾರಿಂದ ಸ್ವತಂತ್ರವನ್ನು ಪಡ್ಕೊಂಡ್ವಿ? ಯಾರಿಂದ ಸ್ವತಂತ್ರ ಪಡ್ಕೊಂಡ್ವಿ ಅಂದರೆ ಬ್ರಿಟಿಷರಿಂದ ನಮ್ಮ ದೇಶ ಅನ್ನೋದು ಸ್ವತಂತ್ರವಾಯಿತು 1947ರಲ್ಲಿ. ನೋಡಿ, ಬ್ರಿಟಿಷರು ವ್ಯಾಪಾರ ಮಾಡುವಂತಹ ಒಂದು ಉದ್ದೇಶದಿಂದ ನಮ್ಮ ಭಾರತಕ್ಕೆ ಪ್ರವೇಶ ಮಾಡಿದರು. ನಂತರ ರಾಜಕೀಯವಾಗಿ ಇಲ್ಲೇ ನೆಲೆ ನಿಂತರು. ನಮ್ಮ ಮೇಲೆ ಒಂದು ಸಾರ್ವಭೌಮತ್ವವನ್ನು, ನಮ್ಮ ದೇಶದ ಒಂದು ಸಾರ್ವಭೌಮತ್ವವನ್ನು ಹತ್ತಿಕ್ಕಿ ನಮ್ಮ ದೇಶವನ್ನು ಸ್ವಾರ್ಥಕ್ಕಾಗಿ ದುರುಪಯೋಗ ಪಡಿಸಿಕೊಂಡ್ರು, ವಸಾಹತುಶಾಹಿಯನ್ನಾಗಿ ಮಾಡಿಕೊಂಡ್ರು. ಅದೇ ರೀತಿಯಾಗಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್, ಇನ್ನು ಹಲವಾರು ದೇಶಗಳು ಆಫ್ರಿಕಾದಲ್ಲೂ ಸಹ ಆಫ್ರಿಕಾವನ್ನು ತಮ್ಮ ವಸಾಹತುಶಾಹಿತ್ವಕ್ಕೆ ಒಳಪಡಿಸ್ಕೊಂಡ್ರು. ಹಾಗಾದರೆ ಭಾರತ ಸ್ವತಂತ್ರವನ್ನು ಪಡೆದ ನಂತರ ಭಾರತ ಸ್ವಾಭಾವಿಕವಾಗಿ ಈ ವಸಾಹತುಶಾಹಿತ್ವ ನೀತಿಯನ್ನು ವಿರೋಧಿಸ್ತಾ ಬಂದಿದೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ, ಯಾವುದೇ ರಾಷ್ಟ್ರದಲ್ಲಿ ವಸಾಹತುಶಾಹಿತ್ವ ಇರಕೂಡದು. ಎಲ್ಲ ರಾಷ್ಟ್ರಗಳು ಸ್ವತಂತ್ರವಾಗಿ ಇರಬೇಕು ಅನ್ನುವಂತಹ ಒಂದು ನೀತಿ ನಮ್ಮ ಭಾರತದ್ದು ಆಗಿತ್ತು. ದೆಹಲಿ ಮತ್ತು ಬಾಡೂಂಗ್ನಲ್ಲಿ ಜರುಗಿದ ಏಷ್ಯಾ ರಾಷ್ಟ್ರಗಳ ಒಂದು ಸಮ್ಮೇಳನ 1949 ಮತ್ತು 1955 ತನ್ನ ನಿಲುವನ್ನು ಪ್ರತಿಪಾದಿಸ್ತಾ ಬಂತು. ವಸಾಹತುಶಾಹಿತ್ವ
ಅಂದರೆ ಇನ್ನೊಮ್ಮೆ ನೋಡಿ ಮಕ್ಕಳೇ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ದೇಶದ ಒಂದು ಸಾರ್ವಭೌಮತ್ವವನ್ನು ಹತ್ಯಕ್ಕೆ, ಸ್ವಾರ್ಥಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳುವುದಕ್ಕೆ ವಸಾಹತುಶಾಹಿತ್ವ ಎಂದು ಕರೆಯುತ್ತಾರೆ. ಅರ್ಥ ಆಯ್ತಾ ಮಕ್ಕಳೇ? ವಸಾಹತುಶಾಹಿತ್ವ ಎಂದರೆ ಏನು? ವರ್ಣಭೇದ ನೀತಿಗೆ ವಿರೋಧ. ನಂತರ ಬರುವಂತಹ ಒಂದು ಕಲಿಕಾಂಶ. ಇಲ್ಲಿ ಚಿತ್ರ ನೋಡಿ ಮಕ್ಕಳೇ, ನಿಮ್ಮಲ್ಲಿ ಏನು ಯೋಚನೆ ಹೊಳೆಯುತ್ತೆ? ಒಂದು ಜನಾಂಗದ ಅಥವಾ ವರ್ಣದ ಜನಸಮುದಾಯ ಇನ್ನೊಂದು ಜನಾಂಗ ಅಥವಾ ವರ್ಣದ ಜನಸಮುದಾಯವನ್ನು ನೋಡಿ, ಒಂದು ಜನಾಂಗದ ಅಥವಾ ವರ್ಣದ ಜನಸಮುದಾಯ ಇನ್ನೊಂದು ಜನಾಂಗ ಅಥವಾ ವರ್ಣದ ಜನಸಮುದಾಯವನ್ನು ತಮಗಿಂತ ಕೀಳು ಎಂದು ಭಾವಿಸಿ ಅವರನ್ನು ಏನು ಮಾಡ್ತಾರೆ? ಇಲ್ಲಿ ತಮಗಿಂತ ಕೀಳು ಎಂದು ಭಾವಿಸಿ ಅವರನ್ನು ವಿರೋಧಿಸುವುದು. ಇದನ್ನೇ ವಿರೋಧಿಸುವಂತಹ ನೀತಿಯನ್ನು ವರ್ಣಭೇದ ನೀತಿ ಎಂದು ಕರೆಯಲಾಗುತ್ತದೆ. ನೋಡಿ, ಒಂದು ಜನಾಂಗ, ಒಂದು ವರ್ಣದ ಸಮುದಾಯ ಇನ್ನೊಂದು ಜನಾಂಗ ಅಥವಾ ವರ್ಣದ ಜನಸಮುದಾಯವನ್ನು ತಮಗಿಂತ ಕೀಳು, ನಾವು ಮೇಲ್ಮಟ್ಟದವರು ಅಂತೇಳ್ಬಿಟ್ಟು ಭಾವನೆ ಮಾಡ್ಕೊಳ್ತಾರೆ, ಅವರನ್ನು ಕಡೆಗಣಿಸ್ತಾರೆ ಅಥವಾ ವಿರೋಧಿಸುವ ನೀತಿಗೆ ವರ್ಣಭೇದ ನೀತಿ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಮಕ್ಕಳೇ, ಈ ವರ್ಣಭೇದ ನೀತಿಯು ಒಂದು ಅಮಾನವೀಯ ಮತ್ತು ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿ ವಿಶ್ವಶಾಂತಿ ಮತ್ತು ಸಹಬಾಳ್ವೆಗೆ ಮಾರಕವಾಗಿದೆ. ಅಮಾನೀಯವಾದಂಥದ್ದು, ಮಾನವ ಹಕ್ಕುಗಳನ್ನು ಏನು ಮಾಡಿದೆ? ಉಲ್ಲಂಘಿಸಿದೆ. ನೋಡಿ, ಮಾನವ ಜನಾಂಗ ಅನ್ನೋದು ಮಾನವರು ಸಮಾನತೆಯ ತತ್ವಕ್ಕೆ ವಿರೋಧವಾಗಿದೆ. ಮಾನವನ ಹಕ್ಕುಗಳನ್ನು ಉಲ್ಲಂಘಿಸಿ ವಿಶ್ವಶಾಂತಿ ಸಹಬಾಳ್ವೆಗೆ ಮಾರಕವಾಗಿದೆ. ಇಂತಹ ವರ್ಣಭೇದ ನೀತಿ ಜಗತ್ತಿನಲ್ಲಿಯೂ ಯಾವ ರಾಷ್ಟ್ರವು ಅನುಸರಿಸಬಾರದು ಎಂಬ ವಿದೇಶಾಂಗ ನೀತಿಯನ್ನು ಭಾರತ ಹೊಂದಿದೆ. ಭಾರತ ಯಾವ ದೇಶದಲ್ಲೂ ಸಹ ವಸಾಹತುಶಾಹಿತ್ವನೂ ಇರಬಾರ್ದು, ವರ್ಣಭೇದ ನೀತಿನೂ ಸಹ ಇರಬಾರ್ದು ಅಂತೇಳ್ಬಿಟ್ಟದು ನಿಲುವನ್ನು ಒಳಗೊಂಡಿದೆ. ಭಾರತ ಒಳಗೊಂಡಿದೆ. ಇತ್ತೀಚೆಗೆ ನೋಡಿ, ಇಲ್ಲಿಯವರೆಗೆ ನಾವು ದಕ್ಷಿಣ ಆಫ್ರಿಕಾದಲ್ಲಿ ಅಲ್ಪಸಂಖ್ಯಾತ ಬಿಳಿಯರು ಬಹುಸಂಖ್ಯಾತ ಆಫ್ರಿಕನ್ ದೇಶೀಯರನ್ನು ಅಂದರೆ ಬಿಳಿಯರು ಕರಿಯರನ್ನು, ಆಫ್ರಿಕಾದಲ್ಲಿ ವಾಸಿಸುವಂತಹ ಕರಿಯರನ್ನು ತಮ್ಮ ಹಿಡಿತದಲ್ಲಿಟ್ಟಿದ್ದರು ಎಂಬುದು ನಾವು ನೋಡ್ತೀವಿ. ಈ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿದವರು ನೆಲ್ಸನ್ ಮಂಡೇಲಾ. ಇವರು ಆಫ್ರಿಕಾದ ಗಾಂಧಿ ಅಂತೇಳ್ಬಿಟ್ಟು ಯಾರನ್ನ ಕರೆದ್ರು? ನೆಲ್ಸನ್ ಮಂಡೇಲಾ ಅವರನ್ನು ಕರೆದ್ರು. ಆಫ್ರಿಕಾದ ಗಾಂಧಿ ಅಂತೇಳ್ಬಿಟ್ಟು ಯಾರನ್ನು ಕರೆದ್ರು? ನೆಲ್ಸನ್ ಮಂಡೇಲಾ ಅವರನ್ನು ಕರೆದ್ರು. ನಿಮಗೆ ಪ್ರಶ್ನೆ ಬರುತ್ತೆ, ಆಫ್ರಿಕಾದ ಗಾಂಧಿ ಅಂತೇಳ್ಬಿಟ್ಟು ಯಾರನ್ನು ಕರೀತಾರೆ? ನೆಲ್ಸನ್ ಮಂಡೇಲಾ. ಇವರ ನೇತೃತ್ವದಲ್ಲಿ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಬಲವಾಗಿ ಖಂಡಿಸಿ ಹಮ್ಮಿಕೊಂಡಿದ್ದಂತಹ ಒಂದು ಚಳುವಳಿಯನ್ನು ಭಾರತವೂ ಸಹ ಬೆಂಬಲಿಸಿತು, ಗುರಿಯನ್ನು ಸಾಧನೆ ಮಾಡ್ತು. ಹಾಗಾದರೆ ಮಕ್ಕಳೇ, ಇದ್ಯಾವುದು ಕಲಿಕಾಂಶ? ವರ್ಣಭೇದ ನೀತಿಗೆ ವಿರೋಧ. ನಿಶಸ್ತ್ರೀಕರಣ ಮುಂದಿನ ಒಂದು ಕಲಿಕಾಂಶ. ನಿಶಸ್ತ್ರೀಕರಣ ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸುವುದೇ ನಿಶಸ್ತ್ರೀಕರಣ. ನೋಡಿ, ಒಂದು ದೇಶ ತನ್ನ ದೇಶದ ಒಂದು ರಕ್ಷಣೆಗೋಸ್ಕರ ಎಲ್ಲ ಯುದ್ಧೋಪಕರಣಗಳನ್ನು ಸಂಗ್ರಹಣೆ ಮಾಡುತ್ತೆ, ನಂತರ ಉತ್ಪಾದನೆ ಮಾಡುತ್ತೆ, ಮಾರಾಟ ಮಾಡುತ್ತೆ. ಸಂಗ್ರಹಣೆಯಲ್ಲಿ ಭಾರೀ ಪೈಪೋಟಿ ನಡೆಯುತ್ತೆ. ಒಂದು ದೇಶ ಸಂಗ್ರಹಣೆ ಕಡಿಮೆ ಮಾಡಿದೆ, ಇನ್ನೊಂದು ದೇಶ ಜಾಸ್ತಿ ಮಾಡಿದೆ, ಅದಕ್ಕಿಂತ ನಾನು ಜಾಸ್ತಿ ಮಾಡ್ಕೋಬೇಕು ಅನ್ನುವಂತಹ ಉದ್ದೇಶದಿಂದ ಜಗತ್ತಿನಲ್ಲಿ ಶಸ್ತ್ರಾಸ್ತ್ರಗಳ ಉತ್ಪಾದನೆ, ಸಂಗ್ರಹಣೆ, ಮಾರಾಟ, ಸಂಗ್ರಹಣೆಯಲ್ಲಿ ಭಾರೀ ಪೈಪೋಟಿ ಅನ್ನೋದು ನಡೀತಾ ಇದೆ. ಈ ರೀತಿಯ ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದ ಮೂರನೇ ಮಹಾಯುದ್ಧ ನಡಿಬಹುದು ಅನ್ನುವಂತಹ ಒಂದು ಆತಂಕ ಎಲ್ಲ ರಾಷ್ಟ್ರಗಳಲ್ಲೂ ಸಹ ಉಂಟಾಗಿದೆ.
ಶಸ್ತ್ರಾಸ್ತ್ರಗಳ ಒಂದು ಪೈಪೋಟಿಗೆ ಒಳಗಾದ ರಾಷ್ಟ್ರಗಳು ಅಚಾತುರ್ಯದಿಂದಲೋ ತಪ್ಪು ಗ್ರಹಿಕೆಯಿಂದಲೋ ಬೇಕೆಂತಲೇ ಒಂದು ಮೇಲೆ ಇನ್ನೊಂದು ಒಂದರ ಮೇಲೊಂದು ಯುದ್ಧ ಶಸ್ತ್ರಗಳನ್ನು ಅದರಲ್ಲೂ ಸಹ ಅಣ್ವಸ್ತ್ರಗಳನ್ನು ತಯಾರಿಸಿ ಉಪಯೋಗಿಸುವಂತಹ ಒಂದು ಸಂಭವವಿರುತ್ತದೆ. ಆದುದರಿಂದ ಭಾರತ ಶಾಂತಿಪ್ರಿಯ ರಾಷ್ಟ್ರ, ಅದು ಶಾಂತಿಪ್ರಿಯ ರಾಷ್ಟ್ರವಾಗಿದ್ದು ಗುಣಾತ್ಮಕ ಹಾಗೂ ಗಾತ್ರದ ಪರಿಮಿತಿಯಲ್ಲಿನ ನಿಶ್ಶಸ್ತ್ರೀಕರಣವನ್ನು ಸಾಧ್ಯವಾಗದ ರೀತಿಯಲ್ಲಿ ನೋಡಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಭಾರತದ ಪ್ರಧಾನಿ ನೆಹರು ಅವರು ಕಾಲದಲ್ಲಿ ಸಹಜವಾಗಿಯೇ ನಿಶ್ಶಸ್ತ್ರೀಕರಣಕ್ಕೆ ಬೆಂಬಲವನ್ನು ಸೂಚಿಸಿತ್ತು. ಭಾರತ ಶಾಂತಿಪ್ರಿಯ ರಾಷ್ಟ್ರವಾಗಿದ್ದು ಗುಣಾತ್ಮಕ ಹಾಗೂ ಗಾತ್ರದ ಪರಿಮಿತಿಯಲ್ಲಿನ ನಿಶ್ಶಸ್ತ್ರೀಕರಣವನ್ನು ಪ್ರತಿಪಾದಿಸುತ್ತೆ. ಶಾಂತಿ ಸೌಹಾರ್ದತೆಗೆ ಒತ್ತು ನೀಡಿದ ಭಾರತ ಪ್ರಧಾನಿ ನೆಹರು ಅವರ ಕಾಲದಲ್ಲಿ ಸಹಜವಾಗಿಯೇ ನಿಶ್ಶಸ್ತ್ರೀಕರಣಕ್ಕೆ ಬೆಂಬಲ ಅನ್ನೋದನ್ನು ಸೂಚಿಸಿತ್ತು. ಸಂಪೂರ್ಣ ನಿಶ್ಶಸ್ತ್ರೀಕರಣ ಆಗದ ವಿಚಾರವಾಗಿದೆ. ಏಕೆಂದರೆ ಪ್ರತಿಯೊಂದು ರಾಷ್ಟ್ರಕ್ಕೂ ತನ್ನದೇ ಆದಂತಹ ಒಂದು ರಕ್ಷಣಾ ವ್ಯೂಹ ಅತ್ಯಗತ್ಯ. ಆದರೂ ಭಾರತ ವಿಶ್ವಶಾಂತಿ ಹಾಗೂ ಸಹಬಾಳ್ವೆಗೆ ಪೂರಕವಾದ ವಿದೇಶಾಂಗ ನೀತಿಗೆ ವಿಶೇಷವಾಗಿ ಒತ್ತನ್ನು ನೀಡಿದೆ. ಇತ್ತೀಚಿನ ದಿನಗಳಲ್ಲಿ ಭಾರತವು ವಿದೇಶಾಂಗ ನೀತಿ ರೂಪಿಸುವಲ್ಲಿ ಅಳವಡಿಕೆಯನ್ನು ನಡೆಸುತ್ತಿರುವ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತೆ ನಾವು ಹಲವಾರು ಅಂತರ್ಜಾಲಗಳ ಒಂದು ನೆರವಿನಿಂದ ಮಾಹಿತಿಗಳನ್ನು ಸಂಗ್ರಹಿಸಬೇಕು. ಮಕ್ಕಳೇ, ನೀವು ಸಹ ಒಂದು ಚಟುವಟಿಕೆಯ ಮೂಲಕ ಅಂತರ್ಜಾಲದ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಬೇಕು. ಭಾರತ ಶಾಂತಿಪ್ರಿಯ ರಾಷ್ಟ್ರವಾಗಿದ್ದು ಗುಣಾತ್ಮಕ ಹಾಗೂ ಗಾತ್ರದ ಪರಿಮಿತಿಯಲ್ಲಿನ ನಿಶ್ಶಸ್ತ್ರೀಕರಣವನ್ನು ಪ್ರತಿಪಾದಿಸುತ್ತೆ. ನೆಹರು ನೋಡಿ, ಇವರು ಸಹಜವಾಗಿಯೇ ಏನು ಮಾಡಿದ್ರು ಅಂದರೆ ನಿಶ್ಶಸ್ತ್ರೀಕರಣಕ್ಕೆ ಬೆಂಬಲವನ್ನು ಸೂಚಿಸಿದ್ರು. ನಮ್ಮ ದೇಶ ಅನ್ನೋದು ಶಾಂತಿಪ್ರಿಯ ರಾಷ್ಟ್ರ, ಅದಕ್ಕೋಸ್ಕರ ನಿಶ್ಶಸ್ತ್ರೀಕರಣಕ್ಕೆ ಬೆಂಬಲ ಅನ್ನೋದನ್ನು ಸೂಚಿಸಿದ್ರು. ಆಗಿನ ಪ್ರಧಾನಮಂತ್ರಿ ಯಾರಾಗಿದ್ರು ಮಕ್ಕಳೇ? ನೆಹರು. ಭಾರತದ ಸಂವಿಧಾನದ 51ನೇ ವಿಧಿಯ ಮೂಲಕ ಅಂತಾರಾಷ್ಟ್ರೀಯ ಸಹಬಾಳ್ವೆ ಹಾಗೂ ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ತಂದುಕೊಡುವಂತಹ ವಿದೇಶಾಂಗ ನೀತಿಯನ್ನು ಸೂಚಿಸುತ್ತೆ. ಭಾರತದ ಸಂವಿಧಾನ ಎಷ್ಟನೇ ವಿಧಿ? 51ನೇ ವಿಧಿ ಪ್ರಕಾರ ಅಂತಾರಾಷ್ಟ್ರೀಯ ಒಂದು ಸಹಬಾಳ್ವೆ ಹಾಗೂ ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ತಂದುಕೊಡುವಂತಹ ವಿದೇಶಾಂಗ ನೀತಿಯನ್ನು ಸೂಚಿಸುತ್ತೆ. ಕೇಂದ್ರ ಸರ್ಕಾರ ನಮ್ಮ ದೇಶದ ವಿದೇಶಾಂಗ ನೀತಿಯನ್ನು ರೂಪಿಸುವಾಗ ರಾಷ್ಟ್ರೀಯ ಹಿತಾಸಕ್ತಿ ಹಾಗೂ ಸಾರ್ವಜನಿಕ ನೋಡಿ, ಒಂದನೇದು ಕೇಂದ್ರ ಸರ್ಕಾರ ವಿದೇಶಾಂಗ ಖಾತೆ ನಮ್ಮ ದೇಶದ ವಿದೇಶಾಂಗ ನೀತಿಯನ್ನು ನಿರೂಪಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಮ್ಮ ವಿದೇಶಾಂಗ ನೀತಿಯನ್ನು ರೂಪಿಸಬೇಕಾದ್ರೆ ರಾಷ್ಟ್ರೀಯ ಹಿತಾಸಕ್ತಿ ಹಾಗೂ ಸಾರ್ವಜನಿಕ ಅಭಿಪ್ರಾಯವನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ. ನಮ್ಮ ವಿದೇಶಾಂಗ ನೀತಿ ವಿಶ್ವಸಂಸ್ಥೆಯನ್ನು ಬಲಪಡಿಸುವ ರೀತಿಯಲ್ಲಿ ರೂಪಿಸಲಾಗಿದೆ. ನೋಡಿ, ನಮ್ಮ ದೇಶದ ಒಂದು ವಿಶ್ವಸಂಸ್ಥೆ ಏನು ಮಾಡಿದೆ ಅಂದರೆ ನಮ್ಮ ವಿದೇಶಾಂಗ ನೀತಿ ವಿಶ್ವಸಂಸ್ಥೆಯನ್ನು ಬಲಪಡಿಸುವಂತಹ ಒಂದು ರೀತಿಯಲ್ಲಿ ರೂಪಿಸಲಾಗಿದೆ. ಭಾರತ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಹಾಗೂ ಸಾರ್ಕ್ ಸೌತ್ ಏಷಿಯನ್ ಫಾರ್ ರೀಜಿನಲ್ ಕೋಆಪರೇಷನ್ ಈ ಎರಡು ಸಂಸ್ಥೆಗಳ ಮೂಲಕ ಹಲವಾರು ದೇಶಗಳೊಂದಿಗೆ ನಿಕಟವಾದಂತಹ ಸಂಬಂಧ ಅನ್ನೋದನ್ನು ಬಯಸಿದೆ. ಮೇಲಾಗಿ ವಿದೇಶಾಂಗ ಸಂಸ್ಥೆಯು ಪ್ರಮುಖ ಸದಸ್ಯ ರಾಷ್ಟ್ರವಾಗಿಯೂ ಸಹ ಭಾರತವು ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸ್ತಾ ಬಂದಿದೆ. ನೋಡಿ, ಭಾರತ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಹಾಗೂ
ಸಾರ್ಕ್. ಈ ಎರಡು ದೇಶಗಳ ಮೂಲಕ ಹಲವಾರು ದೇಶಗಳೊಂದಿಗೆ ಏನನ್ನ ಒಳಗೊಂಡಿದೆ? ನಿಕಟ ಸಂಬಂಧವನ್ನು ಹೊಂದಲು ವಿದೇಶಾಂಗ ನೀತಿಯನ್ನು ರೂಪಿಸಿದೆ ಭಾರತ. ಕಾಮನ್ವೆಲ್ತ್ ಆಫ್ ನೇಷನ್ಸ್ ಹಾಗೂ ಸಾರ್ಕ್ ಎರಡು ಒಂದು ಒಪ್ಪಂದದ ಮೂಲಕ ಹಲವಾರು ದೇಶಗಳೊಂದಿಗೆ ನಿಕಟ ಸಂಬಂಧ ಅನ್ನೋದನ್ನು ಒಳಗೊಂಡಿದೆ. ಈ ಕಾಮನ್ವೆಲ್ತ್ ಆಫ್ ನೇಷನ್ನಲ್ಲೂ ಮತ್ತು ಸಾರ್ಕ್ನಲ್ಲಿ ಸದಸ್ಯ ರಾಷ್ಟ್ರವಾಗಿ ನಮ್ಮ ಭಾರತ ಅನ್ನೋದು ನಿಕಟ ಸಂಬಂಧ, ಬೇರೆ ದೇಶದೊಂದಿಗೆ ನಿಕಟ ಸಂಬಂಧ ಅನ್ನೋದು ಇಟ್ಟುಕೊಂಡಿದೆ. ವಿಶ್ವಸಂಸ್ಥೆಯ ಪ್ರಮುಖ ಸದಸ್ಯ ರಾಷ್ಟ್ರವಾಗಿ ಭಾರತವು ಪ್ರಮುಖ ಪಾತ್ರವನ್ನು ವಹಿಸ್ತಾ ಬಂದಿದೆ. ವಿಶ್ವಸಂಸ್ಥೆಯ ಒಂದು ಪ್ರಮುಖ ರಾಷ್ಟ್ರಗಳಲ್ಲಿ ಭಾರತವು ಒಂದು ತನ್ನ ಪಾತ್ರವನ್ನು ವಹಿಸ್ತಾ ಬಂದಿದೆ. ಶಾಂತಿ ಪ್ರಿಯ ರಾಷ್ಟ್ರವಾಗಿದೆ ನಮ್ಮ ದೇಶ. ಒಂದು ಕಾಯಂ ಸದಸ್ಯತ್ವವನ್ನು ಪಡ್ಕೋಬೇಕು ಅಂತ ಬಿಟ್ಟು ಒತ್ತಾಯವನ್ನು ಮಾಡ್ತಿರುವಂಥ ಬೇರೆ ದೇಶವನ್ನು ನಾವು ನೋಡ್ತೀವಿ. ಹಾಗಾದರೆ ಮಕ್ಕಳೇ, ಭಾರತದ ವಿದೇಶಾಂಗ ನೀತಿಯ ಗುರಿಗಳು ಯಾವುವು? ಭಾರತದ ವಿದೇಶಾಂಗ ನೀತಿಯ ಗುರಿಗಳು ಯಾವುವು? ರಾಷ್ಟ್ರದ ಭದ್ರತೆ, ರಾಷ್ಟ್ರದ ಆರ್ಥಿಕ ಸಂವರ್ಧನೆ, ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶದಲ್ಲಿ ಬಿತ್ತರಿಸುವುದು, ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿ ವಿರೋಧಿ ರಾಷ್ಟ್ರಗಳನ್ನು ನಿರ್ಬಂಧಿಸುವುದು ಅಥವಾ ಹತ್ತಿಕ್ಕುವುದು, ವಿಶ್ವಶಾಂತಿ ಹಾಗೂ ಸಹಬಾಳ್ವೆಯನ್ನು ಸಾಧಿಸುವುದು. ಇದು ನಮ್ಮ ಒಂದು ವಿದೇಶಾಂಗ ನೀತಿಯ ಉದ್ದೇಶಗಳು ಆಗಿವೆ. ಹಾಗಾದರೆ ಮಕ್ಕಳೇ, ನಮ್ಮ ಒಂದು ವಿದೇಶಾಂಗ ನೀತಿಯಲ್ಲಿ ಅಡಕವಾದಂತಹ ಅಂಶಗಳು ಯಾವುವು ಹೇಳ್ತೀರಾ? ರಾಷ್ಟ್ರೀಯ ಹಿತಾಸಕ್ತಿಗಳು, ಭೌಗೋಳಿಕ ಅಂಶಗಳು, ರಾಜಕೀಯ ಪರಿಸ್ಥಿತಿ, ಆರ್ಥಿಕ ವ್ಯವಸ್ಥೆ, ರಕ್ಷಣಾ ಸಾಮರ್ಥ್ಯ, ಭಿನ್ನಾಭಿಪ್ರಾಯ, ಅಂತಾರಾಷ್ಟ್ರೀಯ ಪರಿಸರ, ಇವೆಲ್ಲ ಅಂಶಗಳನ್ನು ನಮ್ಮ ಒಂದು ವಿದೇಶಾಂಗ ನೀತಿಯಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಹಾಗಾದರೆ ಇನ್ನೊಂದು ಪ್ರಶ್ನೆ ಬರುತ್ತೆ ಮಕ್ಕಳೇ, ಹೇಳ್ತೀರಾ? ಭಾರತದ ಒಂದು ಪಂಚಶೀಲ ತತ್ವಗಳು, ಭಾರತ ಮತ್ತು ಚೀನಾಗಳು ಮಾಡಿಕೊಂಡಂತಹ ಒಂದು ಪಂಚಶೀಲ ತತ್ವಗಳು ಯಾವುವು ಹೇಳ್ತೀರಾ? ಪಂಚ ಅಂದರೆ ಐದು ತತ್ವಗಳು ಹೇಳ್ತೀರಾ? ಒಂದನೆಯ ತತ್ವ ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಹಾಗೂ ಸಾರ್ವಭೌಮತೆಗೆ ಗೌರವ ಕೊಡುವುದು, ಪರಸ್ಪರ ಆಕ್ರಮಣ ಮಾಡದಿರುವುದು, ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದಿರುವುದು, ಪರಸ್ಪರ ಸಹಕಾರ ಮತ್ತು ಸಮಾನತೆ, ಶಾಂತಿಯುತ ಸಹಬಾಳ್ವೆ ನಮ್ಮ ದೇಶದ ವಿದೇಶಾಂಗ ನೀತಿಯ ತಳಹದಿ ಎನ್ನಬಹುದು. ಇವೆಲ್ಲವೂ ಸಹ ಏನಾಗಿದೆ? ಪಂಚಶೀಲ ತತ್ವಗಳು. ಹಾಗಾದರೆ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಯಾವ ಹೇಳ್ತೀರಾ? ಒಂದನೆಯದು ಪಂಚಶೀಲ ತತ್ವ, ಅಲಿಪ್ತ ನೀತಿ, ವಸಾಹತುಶಾಹಿತ್ವ, ಇನ್ನೊಂದು ಯಾವುದು? ವರ್ಣಭೇದ ನೀತಿ, ನಿಶಸ್ತ್ರೀಕರಣ. ಇನ್ನೊಮ್ಮೆ, ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಯಾವುವು? ಒಂದನೆಯದು ಪಂಚಶೀಲ ತತ್ವಗಳು, ಅಲಿಪ್ತ ನೀತಿ, ವಸಾಹತುಶಾಹಿತ್ವ, ವರ್ಣಭೇದ ನೀತಿ ಮತ್ತಿನ್ನೊಂದು ನಿಶಸ್ತ್ರೀಕರಣ. ಈ 5 ಮೂಲಭೂತ ಅಂಶಗಳು ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಅಂತೇಳ್ಬಿಟ್ಟು ನಾವು ಹೇಳ್ಬಹುದು. ಹಾಗಾದರೆ ಮಕ್ಕಳೇ, ಇಲ್ಲಿಯವರೆಗೆ ನಿಮಗೆಲ್ಲರಿಗೂ ಸಹ ಅರ್ಥ ಆಗಿದೆ ಅಂತೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆಯನ್ನ ಪುನರ್ಮನನ ಮಾಡೋಣ. ಭಾರತೀಯ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು? ವಿದೇಶಾಂಗ ನೀತಿಯ ನಿರೂಪಣೆಯಲ್ಲಿ ಅಡಕವಾದ ಸಂಗತಿಗಳಾವುವು? ರಾಷ್ಟ್ರೀಯ ಹಿತಾಸಕ್ತಿಗಳು, ಭೌಗೋಳಿಕ ಅಂಶಗಳು, ರಾಜಕೀಯ ಪರಿಸ್ಥಿತಿ,
ಆರ್ಥಿಕ ವ್ಯವಸ್ಥೆ, ಅಂತಾರಾಷ್ಟ್ರೀಯ ಪರಿಸರ ರಕ್ಷಣಾ ಸಾಮರ್ಥ್ಯ. ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಾವುವು? ಒಂದನೇದು ಪಂಚಶೀಲ ತತ್ವಗಳು, ಅಲಿಪ್ತ ನೀತಿ, ವಸಾಹತುಶಾಹಿತ್ವಕ್ಕೆ ವಿರೋಧ, ವರ್ಣಭೇದ ನೀತಿಗೆ ವಿರೋಧ, ನಿಶಸ್ತ್ರೀಕರಣ ಮೂಲಭೂತ ಅಂಶಗಳು. ಪಂಚಶೀಲ ತತ್ವಗಳಾವುವು? ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಹಾಗೂ ಸಾರ್ವಭೌಮತೆಗೆ ಗೌರವ, ಪರಸ್ಪರ ಆಕ್ರಮಣ ಮಾಡದಿರುವುದು, ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದಿರುವುದು, ಪರಸ್ಪರ ಸಹಕಾರ ಮತ್ತು ಸಮಾನತೆ, ಶಾಂತಿಯುತ ಸಹಬಾಳ್ವೆ. ಪ್ರಚಲಿತ ಜಗತ್ತಿಗೆ ನಿಶಸ್ತ್ರೀಕರಣ ಅತಿ ಅಗತ್ಯ ಎಂದು ಭಾರತ ಏಕೆ ಪ್ರತಿಪಾದಿಸುತ್ತಿದೆ? ಮೂರನೇ ಮಹಾಯುದ್ಧ ನಡೆಯಬಹುದೆಂಬ ಆತಂಕ ಹಲವು ರಾಷ್ಟ್ರಗಳಲ್ಲಿ ಉಂಟಾಗಿದೆ. ಶಸ್ತ್ರಾಸ್ತ್ರಗಳ ಪೈಪೋಟಿಗೆ ಒಳಗಾದ ರಾಷ್ಟ್ರಗಳು ಅಣ್ವಸ್ತ್ರಗಳನ್ನು ಉಪಯೋಗಿಸುವ ಸಂಭವವಿರುತ್ತದೆ. ಭಾರತದ ಗಾತ್ರ ಪರಿಮಿತಿಯಲ್ಲಿನ ನಿಶಸ್ತ್ರೀಕರಣವನ್ನು ಪ್ರತಿಪಾದಿಸುತ್ತದೆ. ಭಾರತ ವಿಶ್ವಶಾಂತಿ ಹಾಗೂ ಸಹಬಾಳ್ವೆಗೆ ಪೂರಕವಾದ ವಿದೇಶಾಂಗ ನೀತಿಗೆ ವಿಶೇಷವಾಗಿ ಒತ್ತು ನೀಡಿದೆ. ಹಾಗಾದ್ರೆ ಮಕ್ಕಳೇ, ಒಂದನೇ ಚಟುವಟಿಕೆ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರವನ್ನ ಆರಿಸಿ ಬರೆಯಬೇಕು. ಒಂದನೇದು, ಭಾರತದ ವಿದೇಶಾಂಗ ನೀತಿಯ ರೂಪುರೇಷೆಗಳ ಬಗ್ಗೆ ಜವಾಹರ್ಲಾಲ್ ನೆಹರೂರವರು ರೇಡಿಯೋ ಭಾಷಣ ಮಾಡಿದ ದಿನಾಂಕ ಮತ್ತು ವರ್ಷ. 4 ಆಪ್ಷನ್ಸ್ ಇದೆ. ಉತ್ತರ ಸೆಪ್ಟೆಂಬರ್ 7, 1946. ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸುವುದು. ಒಂದನೇದು ಜಾಗತೀಕರಣ, ಔದ್ಯಮೀಕರಣ, ಉದಾರೀಕರಣ, ನಿಶಸ್ತ್ರೀಕರಣ. ಆನ್ಸರ್ ಏನು ಮಕ್ಕಳೇ? ನಿಶಸ್ತ್ರೀಕರಣ. ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ವಿವರಣೆ ನೀಡುವ ಸಂವಿಧಾನದ ವಿಧಿ. ಎ 51, ಬಿ 55, ಸಿ 58, ಡಿ 50. ಎ 51. ನಮ್ಮ ದೇಶದ ವಿದೇಶಾಂಗ ನೀತಿಯು ವಿಶೇಷವಾಗಿ ಒತ್ತು ನೀಡಿರುವುದು ಯುದ್ಧ ಮತ್ತು ವ್ಯವಸ್ಥೆ, ಪ್ರತಿದಾಳಿ ಮತ್ತು ಭದ್ರತೆ, ವಿಶ್ವಶಾಂತಿ ಮತ್ತು ಸಹಬಾಳ್ವೆ, ಪ್ರತಿಕಾರ ಮತ್ತು ದ್ವೇಷ. ಆನ್ಸರು ವಿಶ್ವಶಾಂತಿ ಮತ್ತು ಸಹಬಾಳ್ವೆ. ಈ ಕೆಳಗೆ ನೀಡಲಾಗಿರುವ ಪದಗಳಲ್ಲಿ ಮೊದಲ 2 ಪದಗಳಿಗಿರುವ ಸಂಬಂಧವನ್ನು ಅರ್ಥೈಸಿಕೊಂಡು ಮೂರನೇ ಪದಕ್ಕಿರುವ ಸರಿಯಾದ ಸಂಬಂಧವನ್ನು ಬರೆಯಿರಿ. ಒಂದನೆಯದು ಜವಾಹರ್ಲಾಲ್ ನೆಹರು, ಅಲಿಪ್ತ ನೀತಿ, ನೆಲ್ಸನ್ ಮಂಡೇಲಾ. ಆನ್ಸರ್ ಏನು? ವರ್ಣಭೇದ ನೀತಿ. ಎರಡನೇದು ಅಮೆರಿಕ ಸಂಯುಕ್ತ ಸಂಸ್ಥಾನ ಪ್ರಜಾಪ್ರಭುತ್ವ ರಾಷ್ಟ್ರಗಳು, ಸೋವಿಯತ್ ರಷ್ಯಾ ಕಮ್ಯುನಿಸ್ಟ್ ರಾಷ್ಟ್ರಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ 1 ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. ಒಂದನೇದು ಆನ್ಸರ್ ಏನು ಮಕ್ಕಳೇ? ಸಾರ್ವಭೌಮತ್ವ ರಾಷ್ಟ್ರ ಎಂದರೆ ಏನು? ಸಾರ್ವಭೌಮ ರಾಷ್ಟ್ರ ಅಂತ ಬಿಟ್ಟು ಯಾವುದನ್ನ ನಾವು ಸಾರ್ವಭೌಮ ರಾಷ್ಟ್ರ ಅಂತ ಬಿಟ್ಟು ಕರಿತೀವಿ? ಜ್ಞಾಪಿಸ್ಕೊಳ್ಳಿ. ಸಾರ್ವಭೌಮ ರಾಷ್ಟ್ರ ಎಂದರೆ ಏನು? ಆನ್ಸರ್ ಹೇಳ್ತೀರಾ ಮಕ್ಕಳೇ? ತಲೆಯಲ್ಲಿ ಹೊಳಿತಾ? ಬೇಗ ಹೇಳಿ ನೋಡೋಣವಾ. ಸಾರ್ವಭೌಮ ರಾಷ್ಟ್ರ ಎಂದರೆ ಒಂದು ರಾಷ್ಟ್ರ ಯಾವುದೇ ಬಗೆಯಲ್ಲಿ ಆಂತರಿಕವಾಗಿ ಆಗಲಿ ಬಾಹ್ಯವಾಗಿ ಆಗಲಿ ಇತರ ರಾಷ್ಟ್ರಗಳಿಗೆ ಅಧೀನವಾಗಿರದೆ ಸ್ವತಂತ್ರವಾಗಿರುವುದನ್ನು ಸಾರ್ವಭೌಮ ಅಥವಾ ಪರಮಾಧಿಕಾರವುಳ್ಳ ರಾಷ್ಟ್ರ ಎನ್ನಲಾಗಿದೆ. ಎರಡನೆಯ ಪ್ರಶ್ನೆ, ವರ್ಣಭೇದ ನೀತಿ ಎಂದರೆ ಏನು? ಹೇಳ್ತೀರಾ ಮಕ್ಕಳೇ? ವರ್ಣಭೇದ ನೀತಿ ಎಂದರೇನು? ಒಂದು ಜನಾಂಗದ ಅಥವಾ ವರ್ಣದ ಜನಸಮುದಾಯ ಇನ್ನೊಂದು ಜನಾಂಗ ಅಥವಾ ವರ್ಣದ ಜನಸಮುದಾಯವನ್ನು ತಮಗಿಂತ ಕೀಳು ಎಂದು ಭಾವಿಸಿ ಅವರನ್ನು ಕಡೆಗಣಿಸುವ ಅಥವಾ ವಿರೋಧಿಸುವ ನೀತಿಗೆ ವರ್ಣಭೇದ ನೀತಿ ಎಂದು ಕರೆಯುತ್ತಾರೆ. ಹಾಗಾದ್ರೆ ವಸಾಹತುಶಾಹಿತ್ವ ಹೇಳ್ತೀರಾ? ವಸಾಹತುಶಾಹಿತ್ವ ಎಂದರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ದೇಶದ
ಸಾರ್ವಭೌಮತ್ವವನ್ನು ಹತ್ತಿಕ್ಕಿ ಸ್ವಾರ್ಥಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳುವುದಕ್ಕೆ ವಸಾಹತುಶಾಹಿತ್ವ ಎಂದು ಕರೆಯುವರು. ಅಲಿಪ್ತ ನೀತಿ ಎಂದರೇನು? ವಿಶ್ವವು 2 ಶಕ್ತಿ ಬಣಗಳಾಗಿ ವಿಭಾಗವಾಗಿತ್ತು. ಎರಡನೇ ಮಹಾಯುದ್ಧದ ನಂತರ ಅಮೆರಿಕ ಸಂಯುಕ್ತ ಸಂಸ್ಥಾನ ನೇತೃತ್ವದ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಹಾಗೂ ಸೋವಿಯತ್ ರಷ್ಯಾ ಹಿರಿತನದ ಕಮ್ಯುನಿಸ್ಟ್ ರಾಜ್ಯಗಳು ಎಂಬುದಾಗಿ ಜಗತ್ತಿನ ದೃಢೀಕರಣ ಕಂಡು ಬಂದಿತು. ಅಂತಹ ಸಂದರ್ಭದಲ್ಲಿ 2 ಬಣಗಳಿಗೆ ಸೇರದೆ ಶೀತಲ ಸಮರ ಅನ್ನೋದನ್ನ ಪ್ರಾರಂಭ ಮಾಡಿಕೊಳ್ತು. ಈ ಎರಡು ಯಾವ ಬಣಕ್ಕೂ ಸೇರದೆ ಅಲಿಪ್ತ ನೀತಿಯನ್ನು ಅನುಸರಿಸಿ ತಟಸ್ಥವಾಗಿತ್ತು ಭಾರತ. ಭಾರತದ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುವು? 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಈ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಮುಂದಿನ ಭಾಗದಲ್ಲಿ ನೋಡ್ತೀರಾ ಮಕ್ಕಳ. ಭಾರತವು ಪ್ರಭಾವಶಾಲಿ ರಾಷ್ಟ್ರವಾಗಿ ವಿಶ್ವ ಮಾನ್ಯತೆ ಪಡೆದಿದೆ ಹೇಗೆ? ಇದಕ್ಕೂ ಆನ್ಸರ್ ನೀವು ನೋಡ್ತೀರಾ. ಪಂಚಶೀಲ ತತ್ವಗಳನ್ನು ಹೆಸರಿಸಿ. ಭಾರತದ ವಿದೇಶಾಂಗ ನೀತಿಯನ್ನು ನೆಹರೂರವರ ವಿದೇಶಾಂಗ ನೀತಿ ಎಂದು ವರ್ಣಿಸಲಾಗಿದೆ ಏಕೆ? ವಿದೇಶಾಂಗ ನೀತಿ ಮಂತ್ರಿಯಾಗಿದ್ದರು. ರೇಡಿಯೋ ಭಾಷಣದ ಮೂಲಕ ವಿದೇಶಾಂಗ ನೀತಿಯ ರೂಪುರೇಷೆಗಳ ಬಗ್ಗೆ ಹೇಳಿದರು. ಪಂಚಶೀಲ ತತ್ವಗಳು, ಅಲಿಪ್ತ ನೀತಿ ಎಲ್ಲ ಕಾರಣದಿಂದ ವಿದೇಶಾಂಗ ನೀತಿಯನ್ನು ನೆಹರೂರವರ ವಿದೇಶಾಂಗ ನೀತಿ ಎಂದು ವರ್ಣಿಸಲಾಗಿದೆ. ಪ್ರತಿಯೊಂದು ರಾಷ್ಟ್ರಕ್ಕೂ ತನ್ನದೇ ಆದ ವಿದೇಶಾಂಗ ನೀತಿ ಅತ್ಯಗತ್ಯ ಏಕೆ? ಏಕಾಂಗಿಯಾಗಿರಲು ಸಾಧ್ಯವಿಲ್ಲ. ಅಭಿವೃದ್ಧಿಗೆ ಬೇರೆ ದೇಶದ ಸಹಕಾರ ಅಗತ್ಯ. ತನ್ನ ರಾಷ್ಟ್ರದ ರಕ್ಷಣೆಗೆ. ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳೇನು? ರಾಷ್ಟ್ರದ ಭದ್ರತೆ, ರಾಷ್ಟ್ರದ ಆರ್ಥಿಕ ಸಂವರ್ಧನೆ ಸಾಧಿಸಲು, ವಿಶ್ವಶಾಂತಿಯನ್ನ ಕಾಪಾಡಲು, ಸಹಬಾಳ್ವೆಯನ್ನ ಸಾಧಿಸಲು, ಸಾಂಸ್ಕೃತಿಕ ಮೌಲ್ಯಗಳ ವಿಸ್ತರಣೆ, ವಿರೋಧಿ ರಾಷ್ಟ್ರಗಳನ್ನ ನಿರ್ಬಂಧಿಸುವುದು. 4ನೆಯ ಪ್ರಶ್ನೆ, ಭಾರತದ ವಿದೇಶಾಂಗ ನೀತಿಯ ನಿರೂಪಣೆಯಲ್ಲಿ ಅಡಕವಾದ ಅಂಶಗಳಾವುವು? ರಾಷ್ಟ್ರೀಯ ಹಿತಾಸಕ್ತಿಗಳು, ರಾಜಕೀಯ ಪರಿಸ್ಥಿತಿ, ಭೌಗೋಳಿಕ ಅಂಶಗಳು, ಅರ್ಥವ್ಯವಸ್ಥೆ, ರಕ್ಷಣಾ ಸಾಮರ್ಥ್ಯ. ಭಾರತವು ಒಂದು ಪ್ರಭಾವಶಾಲಿ ರಾಷ್ಟ್ರವಾಗಿ ವಿಶ್ವಮಾನ್ಯ ಪಡೆದಿದೆ ಹೇಗೆ? ತನ್ನದೇ ಆದ ವಿದೇಶಾಂಗ ನೀತಿ ಹೊಂದಿದೆ. ವಿಪುಲ ಮಾನವ ಮತ್ತು ನೈಸರ್ಗಿಕ ಸಂಪನ್ಮೂಲ ಹೊಂದಿದೆ. ಬೌದ್ಧಿಕ ಮತ್ತು ಔದ್ಯೋಗಿಕ ಸಾಮರ್ಥ್ಯ ಹೊಂದಿದೆ. ಬಲಾಢ್ಯ ಮಿಲಿಟರಿ ಪಡೆಯನ್ನ ಹೊಂದಿದೆ. ಭಾರತದ ವಿದೇಶಾಂಗ ನೀತಿಯ ಲಕ್ಷಣಗಳಾವುವು? ಪಂಚಶೀಲ ತತ್ವಗಳು, ಅಲಿಪ್ತ ನೀತಿ, ವಸಾಹತುಶಾಹಿತ್ವಕ್ಕೆ ವಿರೋಧ, ವರ್ಣಭೇದ ನೀತಿಗೆ ವಿರೋಧ, ನಿಶಸ್ತ್ರೀಕರಣ. ಹಾಗಾದ್ರೆ ಪಂಚಶೀಲ ತತ್ವಗಳು ಯಾವುವು? ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಹಾಗೂ ಸಾರ್ವಭೌಮತೆಗೆ ಗೌರವ, ಪರಸ್ಪರ ಆಕ್ರಮಣ ಮಾಡದಿರುವುದು, ಪರಸ್ಪರ ಹಸ್ತಕ್ಷೇಪ ಮಾಡದಿರುವುದು, ಪರಸ್ಪರ ಸಹಕಾರ ಮತ್ತು ಸಮಾನತೆ, ಶಾಂತಿಯುತ ಸಹಬಾಳ್ವೆ. ಹಾಗಾದ್ರೆ ಪಂಚಶೀಲ ತತ್ವಗಳು 5. ದಕ್ಷಿಣ ಆಫ್ರಿಕಾದಲ್ಲಿ ಅನುಸರಿಸಿದ ವರ್ಣಭೇದ ನೀತಿಯ ಬಗ್ಗೆ ಬರೆಯಿರಿ. ಕರಿಯರ ಮೇಲೆ ಅತ್ಯಂತ ಕ್ರೂರ ಮತ್ತು ದೌರ್ಜನ್ಯ ನಡವಳಿಕೆ, ಮಾನವ ಹಕ್ಕುಗಳ ಉಲ್ಲಂಘನೆ, ನೆಲ್ಸನ್ ಮಂಡೇಲಾ ಹೋರಾಟ ಗುರಿ ಸಾಧನೆ. ಪ್ರಚಲಿತ ಜಗತ್ತಿಗೆ ನಿಶಸ್ತ್ರೀಕರಣ ಅತಿ ಅಗತ್ಯ ಎಂದು ಭಾರತ ಏಕೆ ಪ್ರತಿಪಾದಿಸುತ್ತಿದೆ? ಶಸ್ತ್ರಾಸ್ತ್ರ ಪೈಪೋಟಿಯಿಂದ 3ನೇ ಮಹಾಯುದ್ಧ ಎಂದು ಆತಂಕ, ಅಣ್ವಸ್ತ್ರ ಕದನದ ಭಯ, ಭಾರತ ಶಾಂತಿಪ್ರಿಯ ರಾಷ್ಟ್ರ, ವಿಶ್ವ ಶಾಂತಿ ಮತ್ತು ಸಹಬಾಳ್ವೆಗೆ ಒತ್ತು. ಭಾರತವು ವಿಶ್ವದ ಯಾವುದೇ ಶಕ್ತಿಶಾಲಿ ಬಣಗಳಿಗೆ ಸೇರದೆ ತಟಸ್ಥವಾಗಿರಲು ಬಯಸುತ್ತದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಅಮೆರಿಕ ಮತ್ತು ರಷ್ಯಾ 2 ಬಣಗಳಾದವು. 2 ಬಣಕ್ಕೆ ಯಾವ ಬಣಕ್ಕೂ ಸೇರದೆ ತಟಸ್ಥ ನೀತಿಯನ್ನು ಅನುಸರಿಸಿತು. ಅಮೆರಿಕದಿಂದ ಆರ್ಥಿಕ ನೆರವು ಬಂದಿತು. ರಷ್ಯಾದಿಂದ ಭದ್ರತಾ ನೆರವನ್ನ ಇದು ಪಡೆಯಲು. ಹಾಗಾದ್ರೆ ಮಕ್ಕಳೇ, ಇಲ್ಲಿಯವರೆಗೆ ನಿಮಗೆ ಸಂಪೂರ್ಣವಾದಂತಹ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈಗ ಪಾಠದ ಕೊನೆಯ ಘಟ್ಟ ಗೃಹ ಪಾಠ. 1ನೆಯ ಪ್ರಶ್ನೆ, ವಿದೇಶಾಂಗ ನೀತಿ ಎಂದರೇನು? ವಿದೇಶಾಂಗ ನೀತಿಯು ರಾಷ್ಟ್ರದ ಅಭಿವೃದ್ಧಿಗೆ ಸಹಕಾರಿ ಹೇಗೆ? ಭಾರತದ ವಿದೇಶಾಂಗ ನೀತಿಯ ಗುರಿಗಳಾವುವು? ವಸಾಹತುಶಾಹಿತ್ವವನ್ನು ಭಾರತ ವಿರೋಧಿಸಲು ಕಾರಣಗಳೇನು? ಈ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆದುಕೊಂಡು ಬಂದು ನಿಮ್ಮ ಶಿಕ್ಷಕರಿಗೆ ತೋರಿಸಿ. ಧನ್ಯವಾದಗಳು.